ಹ್ಮ್. ಸೊ ಇವಾಗ ಎರಡನೇ ತರ ಮೈಂಡ್ ಮ್ಯಾಪ್ ಹೇಳ್ಕೊಡಕ್ ಶುರು ಮಾಡಿದೆ. ಹೈರಾರ್ಕಿ ಅಂತ ಹೇಳದ್ನಲ್ಲ, ಒಬ್ರು ಕೆಳಗೆ ಒಬ್ರು ಕೆಳಗೆ ಒಬ್ರು ಕೆಳಗೆ ಅಂತ. ಸೊ ನಮ್ ದೇಶದ್ಗೆ ಅದಕ್ಕೆ ಹೆಂಗ್ ಮಾಡೋದು ಅಂತ ಯೋಚನೆ ಹೇಳ್ತೀನಿ. ಸೊ ಇದೊಂದು ವೆಬ್ಸೈಟ್ ಇದೆ. ಈ ವೆಬ್ಸೈಟ್ ಹ್ಯಾಂಡ್ ಬುಕ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆಫ್ ಇಂಡಿಯನ್ ಸ್ಟೇಟ್ಸ್ ಅಂತ ಇದೆ. ಈ ವೆಬ್ಸೈಟ್ ಲಿಂಕ್ ಆ ಇಲ್ಲಿ 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 ನೋಡ್ರಿ, ಇಲ್ಲಿ ಬರ್ಕೊಳ್ರಿ ಇದನ್ನ ಬೇಕಾದ್ರೆ ನೀವು. ನಾನೇ ಎಲ್ಲಾರು ಬರ್ದ್ಬಿಟ್ಟು ಕಳಿಸ್ತೀನಿ ನಾನು. ಓಕೆ. ಸೊ ಇಲ್ಲ ಈ ಸ್ಪ್ರೆಡ್ ಅಲ್ಲಿ ಹಾಕಿರ್ತೀನಿ ನಾನು. ಓಕೆ. ಈ ವೆಬ್ಸೈಟ್ ತುಂಬಾ ಇಂಟ್ರೆಸ್ಟಿಂಗ್ ವೆಬ್ಸೈಟ್. ಇದ್ರಲ್ಲಿ ಈ ವೆಬ್ಸೈಟ್ ಹೋದ್ರೆ ಎಲ್ಲ ಬೇರೆ ಬೇರೆ ತರ ಮಾಹಿತಿಗಳು ನಮ್ಮ ದೇಶದಲ್ಲಿ ಬೇರೆ ಬೇರೆ ಸ್ಟೇಟ್ ಅಲ್ಲಿ, ಸ್ಟೇಟ್ ಅಂತ ಕರೀತಾರೆ, ರಾಷ್ಟ್ರನ ಸ್ಟೇಟ್ ಏನಂತ ಕರೀತಾರೆ ಕನ್ನಡದಲ್ಲಿ? ಕರ್ನಾಟಕ ಸ್ಟೇಟ್, ಆ, ನೇ ಕನ್ನಡ ವರ್ಡ್ ಫಾರ್ ಸ್ಟೇಟ್ ಏನಪ್ಪ ಕನ್ನಡ ವರ್ಡ್? ರಾಜ್ಯ. 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 ರಾಷ್ಟ್ರ ಅಂದ್ರೆ ದೇಶ. ಓಕೆ. ಕರ್ನಾಟಕ ರಾಜ್ಯ. ಓಕೆ. ಸೊ ಬೇರೆ ಬೇರೆ ರಾಜ್ಯಗಳಲ್ಲಿ ಆ ಬೇರೆ ಬೇರೆ ಇದು ಮಾಹಿತಿಗಳು ಇರುತ್ತೆ. ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರೀತಾರಲ್ಲ, ಕನ್ನಡದಲ್ಲಿ ಏನಂತಾರೆ ಸ್ಟ್ಯಾಟಿಸ್ಟಿಕ್ಸ್? ತಡಿ ನೋಡೋಣ. ಕನ್ನಡ ವರ್ಡ್ ಫಾರ್ ಸ್ಟ್ಯಾಟಿಸ್ಟಿಕ್ಸ್. ಕನ್ನಡ ವರ್ಡ್ ಫಾರ್ ಸ್ಟ್ಯಾಟಿಸ್ಟಿಕ್ಸ್. ಸ್ಟ್ಯಾಟಿಸ್ಟಿಕ್ಸ್ ಅಂಕಿ ಅಂಶಗಳು. ಓಕೆ. ಬೇರೆ ಬೇರೆ ತರ ಅಂಕಿ ಅಂಶಗಳು ಸಿಗುತ್ತೆ. ಇಲ್ಲಿ ನೋಡಿದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ತೋರಿಸ್ತೀನಿ ನಾನು ಇಲ್ಲಿ. ಆ ಅಂಕಿ ಅಂಶಗಳು ಎಲ್ಲಪ್ಪ ಇರ್ತದ? ಎಲ್ಲಪ್ಪ ಹೋಯ್ತದ? ಇಂಡಿಯನ್ ಸ್ಟ್ಯಾಟಿಸ್ಟಿಕ್ಸ್ ವಿಚಾರ ತೋರಿಸ್ತಾ ಇದ್ನಲ್ಲ ಇವಾಗ ತಾನೆ ನಾನು. ಎಲ್ಲಿ ಹೋಯ್ತದು? ಇಲ್ಲಿತ್ತ? ಇಲ್ಲ, ಇಲ್ಲಿರ್ಲಿಲ್ಲ. ಇಲ್ಲಿತ್ತ? ಇಲ್ಲ. ಇಲ್ಲಿತ್ತ? ಇಲ್ಲ. ಎಲ್ಲಿ ಇಲ್ಲಿತ್ತ? ಎಲ್ಲಿ ಹೋಯ್ತು? ಅಲ್ಲಿಗೆ ಹೋಗೋಣ. ಆ ಲಿಂಕ್ ಎಲ್ಲ ಬರ್ಕೊಂಡಲ್ಲ ಇವಾಗ ತಾನೆ ನಾನು. ಸರಿ, ಒಂದು ನಿಮಿಷ. ಈ ವೆಬ್ಸೈಟ್ ಹೋಗೋಣ. ಎಲ್ಲಿ ಹೋಯ್ತು ಗೊತ್ತಾಗ್ಲಿಲ್ಲ. ಓಕೆ. ಆ ವೆಬ್ಸೈಟ್ ಹೋದ್ರೆ ನೀವು ಬೇರೆ ಬೇರೆ ತರ ಅಂಕಿ ಅಂಶಗಳಿರುತ್ತೆ. ಬೈ ಸ್ಟೇಟ್ ಎಷ್ಟು ಪಾಪ್ಯುಲೇಷನ್ ಇದೆ. ಓಕೆ. ಬೈ ಸ್ಟೇಟ್ ಎಷ್ಟು ಜನ ರೂರಲ್ ಅಂದ್ರೆ ಹಳ್ಳಿಗಳಲ್ಲಿದ್ದಾರೆ. ಎಷ್ಟು ಫಾಸ್ಟ್ ಆಗಿ ಗ್ರೋ ಆಗ್ತಾ ಇದೆ ನಮ್ಮ ಜನಸಂಖ್ಯೆ ಬೈ ಸ್ಟೇಟ್. ಸೆಕ್ಸ್ ರೇಷಿಯೋ ಅಂದ್ರೆ ಎಷ್ಟು ಹೆಂಗಸರು ಎಷ್ಟು ಗಂಡಸರು ಇದ್ದಾರೆ. ಲಿಟ್ರಸಿ ರೇಟ್ ಶೇಕಡ ಎಷ್ಟು ಮಂದಿ ಓದ್ತಾರೆ. ಓಕೆ. ಆಮೇಲೆ ತಡಿ ಒಂದು ನಿಮಿಷ, ನಂದು ಹೆಡ್ಸೆಟ್ ಸರಿಯಾಗಿದೆ ಅಂತ ನೋಡ್ಕೊಂಡ್ಬಿಡ್ತೀನಿ ಒಂದ್ಸರಿ. ಆಮೇಲೆ ಪಾಪ್ಯುಲೇಷನ್ ಡೆನ್ಸಿಟಿ ಅಂದ್ರೆ ಒಂದು ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ ಎಷ್ಟು ಜನ ಇದ್ದಾರೆ. ಜನ ಜಾಸ್ತಿ ಇರ್ಬೋದು, ಬಟ್ ಏರಿಯಾನು ಜಾಸ್ತಿ ಇರ್ಬೋದಲ್ವಾ? ಸೊ ಇವಾಗ ಒಂದು ಎರಡು ಜಾಗ ಕಂಪೇರ್ ಮಾಡಿದ್ರೆ, ಈ ಜಾಗದಲ್ಲಿ ಇದು ದೊಡ್ಡ ಜಾಗ, ಇದು ಸಣ್ಣ ಜಾಗ. ಇಲ್ಲಿ ಒಟ್ಟು 20,000 ಜನ ಇದ್ದಾರೆ. ಓಕೆ. ಇಲ್ಲಿ ಒಟ್ಟು 4,000 ಜನ ಇದ್ದಾರೆ, ಬಟ್ ಈ ಜಾಗ ಜಾಸ್ತಿ. ಸೊ ಪರ್ ಸ್ಕ್ವೇರ್ ಕಿಲೋಮೀಟರ್ ಡೆನ್ಸಿಟಿ ಅಂತ ಕರೀತಾರೆ. ಈಗ ಇದರಲ್ಲಿ ಏನಂತ ಕರೀತಾರೆ? ಕನ್ನಡದಲ್ಲಿ ಡೆನ್ಸಿಟಿಗೆ ಏನಂತ ಕರೀತಾರೆ? ಕನ್ನಡ ವರ್ಡ್ ಫಾರ್ ಡೆನ್ಸಿಟಿ, ಒಂದ್ ನಿಮಿಷ. ಕನ್ನಡ ವರ್ಡ್ ಸಾಂದ್ರತೆ ಅಲ್ವಾ? ಡೆನ್ಸಿಟಿ ಸಾಂದ್ರತೆ. ಸಾಂದ್ರತೆ ಇರ್ಬೇಕು. ಸಾಂದ್ರತೆ ಜನಸಂಖ್ಯೆಯ ಸಾಂದ್ರತೆ ಎಷ್ಟಿದೆ ಅದ್ ನೋಡ್ಬೋದು ಅಲ್ಲಿ. ಆಮೇಲೆ ಇನ್ನೇನ್ ನೋಡ್ಬೋದು? ತಡೀರಿ, ಎಲ್ಲಪ್ಪ ಹೋಯ್ತು? ಇವಾಗ ತಾನೇ ಇಟ್ಕೊಂಡಿದ್ದ, ಇಲ್ಲಿದೆಯಲ್ಲ. ಆಮೇಲೆ ಬರ್ತ್ ರೇಟ್ ಅಂದ್ರೆ ಎಷ್ಟು ಫಾಸ್ಟ್ ಜನಗಳು ಹೊಸಬ್ರು ಹುಟ್ಟುತ್ತಾ ಇದ್ದಾರೆ. ಆಮೇಲೆ ಎಷ್ಟು ಲೈಫ್ ಎಕ್ಸ್ಪೆಕ್ಟೆನ್ಸಿ, ಎಷ್ಟು ವರ್ಷಗಳು ಜನಗಳು ಬದುಕ್ತಾರೆ ಸರಾಸರಿ. ಪಾವರ್ಟಿ ರೇಟ್ ಎಷ್ಟು ಜನಕ್ಕೆ ಪಾವರ್ಟಿ ಅಂದ್ರೆ ದುಡ್ಡು ಇಲ್ದೇ ಇರೋರು ಇದ್ದಾರೆ, ಬಡತನದಲ್ಲಿದ್ದಾರೆ. ಆಮೇಲೆ ಪೂರ್ತಿ ಎಷ್ಟು ಕಂದಾಯ ಇದೆ ಅಂದ್ರೆ ಎಷ್ಟು ದುಡ್ಡಿದೆ. ಗ್ರೋಸ್ ಕ್ಯಾಪಿಟಾ ಅಂದ್ರೆ ಎಷ್ಟು ಟೋಟಲ್ ಕಂದಾಯ ಇದೆ. ಗ್ರೋಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದ್ರೆ ಟೋಟಲ್ ಕಂದಾಯ, ಎಷ್ಟು ಒಟ್ಟು ಆದಾಯ ಇದೆ. ಆಮೇಲೆ ಒಬ್ಬೊಬ್ಬ ಮನುಷ್ಯಂಗೆ ಎಷ್ಟು ಆದಾಯ ಇದೆ. ಸೊ ಇವಾಗ ಅಗೇನ್ ಇಲ್ಲಿ ನೋಡಿದ್ರೆ ಇವಾಗ ಒಂದು ಫ್ಯಾಮಿಲಿಲಿ 10 ಜನ ಇದ್ದಾರೆ, ಅವರು 20 ಲಕ್ಷ ಸಂಪಾದಿಸ್ತಾರೆ. ಓಕೆ. ಇನ್ನೊಂದು ಫ್ಯಾಮಿಲಿಲಿ 3 ಜನ ಇದ್ದಾರೆ, ಅವರು 9 ಲಕ್ಷ ಸಂಪಾದಿಸ್ತಾರೆ. ಸೊ ಈ ಫ್ಯಾಮಿಲಿ ಜಾಸ್ತಿ ಸಂಬಳ ಬರ್ತಾ ಇದೆ ಅಲ್ವಾ? ಆದ್ರೆ ಇವರು 10 ಜನ ಇದ್ದಾರೆ, ಸೊ ಒಬ್ಬೊಬ್ರಿಗೆ 2 ಲಕ್ಷ.
ಇಲ್ಲಿ ಒಬ್ರು ಹೇಳಿದ್ರೆ ಒಬ್ರು 3 ಲಕ್ಷ. ಸೊ ಪೂರ್ತಿ ಆದಾಯ ನೋಡಿದ್ರೆ ಇವ್ರಿಗೆ ಜಾಸ್ತಿ, ಆದ್ರೆ ಒಬ್ಬೊಬ್ಬಂಗೆ ಆದಾಯ ನೋಡಿದ್ರೆ ಇವ್ರಿಗೆ ಜಾಸ್ತಿ. ಕರೆಕ್ಟ್ ಅಲ್ವಾ? ಸೊ ಆತರ ಪರ್ ಕ್ಯಾಪಿಟ ಅಂದ್ರೆ ಒಬ್ಬೊಬ್ಬಂಗೆ ಎಷ್ಟು ಬರ್ತಾ ಇದೆ ಸರಾಸರಿ ಅಂತ, ಆವರೇಜ್ ಎಷ್ಟು ಅಂತ ತೋರಿಸ್ತಾ ಇದೆ. ಸೊ ಆತರ ಬೇರೆ ಬೇರೆ ತರ ಸ್ಟ್ಯಾಟಿಸ್ಟಿಕ್ಸ್ ಇದೆ ಇಲ್ಲಿ. ಇದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಇದನ್ನ ಕ್ಲಿಕ್ ಮಾಡಿದ್ರೆ ಇದನ್ನ ಅದರದ್ದು ಸ್ಟ್ಯಾಟಿಸ್ಟಿಕ್ಸ್ ನಿಮ್ಮ ಇದಕ್ ಬರುತ್ತೆ. ಇಲ್ಲಿ ಓಪನ್ ಮಾಡಿದ್ರೆ ಅದು ಸ್ಟ್ಯಾಟಿಸ್ಟಿಕ್ಸ್ ಕಾಣುತ್ತೆ. ಗೊತ್ತಾಯ್ತಾ? ನಾನು ಅದನ್ನ ಎಲ್ಲ ಜೋಡಿಸ್ಕೊಂಡು ನಿಮಗೋಸ್ಕರ ಜೋಡಿಸಿಟ್ಟಿದ್ದೀನಿ. ಓಕೆ, ಎಲ್ಲಪ್ಪ ಇದು ಎಲ್ಲಪ್ಪ ಇದು ಓಕೆ. ಸೊ ನೋಡ್ರಿ, ಇದು ಪಾಪ್ಯುಲೇಷನ್ ಇನ್ ರೂರಲ್ ಏರಿಯಾ, ಎಷ್ಟು ಸೆಕ್ಸ್ ರೇಷಿಯೋ ಬೈ ಸ್ಟೇಟ್ ಎಷ್ಟಿದೆ, 2051 ಅದೆಲ್ಲ ಬೇಡ, 2011 ನೋಡೋಣ ಅಷ್ಟೇ ಸಾಕು. ಎಷ್ಟಿದೆ ಅದೆಲ್ಲ ಇದೆ. ಗೊತ್ತಾಯ್ತಾ? ನಾನು ಅದನ್ನೆಲ್ಲ ಜೋಡಿಸ್ಕೊಂಡು ಒಂದ್ ಕಡೆ ತಂದಿಟ್ಟಿದ್ದೀನಿ ನಿಮ್ಗೋಸ್ಕರ. ಗೊತ್ತಾಯ್ತಾ? ಸೊ ಇದನ್ನ ನೋಡೋಣ. ಆಯ್ತಾ? ಜೋಡಿಸ್ಕೊಂಡು ತಂದಿಟ್ಟಿದ್ದೀನಿ. ಸೊ ಬೈ ಸ್ಟೇಟ್ ಎಷ್ಟು ಪಾಪ್ಯುಲೇಷನ್, ಇದು ಥೌಸಂಡ್ಸ್ ಅಲ್ಲಿ ಇದೆ. ಅಂದ್ರೆ 84,580 ಅಷ್ಟು ಥೌಸಂಡ್ಸ್. ಓಕೆ, ಥೌಸಂಡ್ಸ್ ಅಲ್ಲಿ ಇದೆ. ಓಕೆ, ಎಷ್ಟು ಸರಿ, ಒಂದು ನಿಮಿಷ. ಅದರಲ್ಲಿ ಎಷ್ಟು ಶೇಕಡ ಎಷ್ಟು ಜನ ಹಳ್ಳಿಗಳಿದ್ದಾರೆ ಅದು ತಗೊಂಡ್ಬಂದಿದ್ದೀನಿ. ಓಕೆ, ಆಮೇಲೆ ಒಟ್ಟು ದುಡ್ಡು ಎಷ್ಟಿದೆ, ಆಮೇಲೆ ಒಬ್ಬೊಬ್ಬ ಮನುಷ್ಯಂಗೂ ಎಷ್ಟು ಆದಾಯ ಇದೆ, ಪಾವರ್ಟಿ ರೇಟ್ ಎಷ್ಟು ಜನ ಶೇಕಡ. ಇವಾಗ ಇದನ್ನ ನೋಡೋಣ. ಇದರಲ್ಲಿ ಪಾಪ್ಯುಲೇಷನ್ 8.4 ಕೋಟಿ ಇದೆ ಅದು ಆಂಧ್ರ ಪ್ರದೇಶದಲ್ಲಿ. ಓಕೆ, ನಮ್ ಇಂಡಿಯಾ ಪಾಪ್ಯುಲೇಷನ್ ಟೋಟಲಿ ಎಷ್ಟಪ್ಪ, 120 ಕೋಟಿನೋ ಅಲ್ವಾ? ಸೊ 8.4 ಕೋಟಿ ಇದೆ ಆಂಧ್ರ ಪ್ರದೇಶದಲ್ಲಿ. ಅದರಲ್ಲಿ ಶೇಕಡ 66% ಜನ ಹಳ್ಳಿಗಳಲ್ಲಿದ್ದಾರೆ. ಅದು ಟೋಟಲ್ ಆದಾಯ ಇಷ್ಟಿದೆ, ಅದು ಅಷ್ಟೇ ಥೌಸಂಡ್ಸ್ ಅಲ್ಲಿ ಇದೆ ಅನ್ಸತ್ತೆ. ಓಕೆ, ಆಮೇಲೆ ಇದು ಒಬ್ಬೊಬ್ಬ ಮನುಷ್ಯಂಗೂ 44,000 ರೂಪಾಯಿ ಒಂದ್ ವರ್ಷಕ್ಕೆ ಬರ್ತಾ ಇದೆ ಸಂಬಳ. ಓಕೆ, ಆಮೇಲೆ ಅದರಲ್ಲಿ ಶೇಕಡ 16% ಜನ ಆಂಧ್ರ ಪ್ರದೇಶದಲ್ಲಿ ಬಡತನಲ್ಲಿದ್ದಾರೆ. ಆಮೇಲೆ ಒಂದು ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ 308 ಜನ ಇದ್ದಾರೆ. ಪಾಪ್ಯುಲೇಷನ್ ಜಾಸ್ತಿ ಇದೆ, ಜಾಗನೂ ಜಾಸ್ತಿ ಇದೆ. ಸೊ ಆಂಧ್ರ ಪ್ರದೇಶ ದೊಡ್ಡ ಇದಲ್ವಾ, ರಾಜ್ಯ ಅಲ್ವಾ? ಸೊ 308 ಜನ ಇದ್ದಾರೆ. ಅದ್ರಲ್ಲಿ ಶೇಕಡ 67 ಜನಕ್ಕೆ 167 ಜನಕ್ಕೆ ಓದಕ್ ಬರುತ್ತೆ. ಆಮೇಲೆ ಇಷ್ಟು ಗ್ರೋ ಆಗ್ತಾ ಇದೆ ಒಂದೊಂದು ವರ್ಷವಾಗಿ, 10 ವರ್ಷದಲ್ಲಿ ಇಷ್ಟು ಗ್ರೋ ಆಗಿದೆ. ಅಂದ್ರೆ ಪಾಪ್ಯುಲೇಷನ್ ಇನ್ನು ಬೆಳೀತಾ ಇದೆ. ಓಕೆ, ಆಮೇಲೆ 1,000 ಗಂಡಸರಿಗೆ ಎಷ್ಟು ಹೆಂಗಸರಿದ್ದಾರೆ, ತುಂಬಾ ಗಂಡಸರಿದ್ದಾರೆ. ಇವಾಗ ಇದ್ರಲ್ಲಿ 1,300 ಯಾವ ದೇಶ, ಪುದುಚೇರಿಲಿ 1000 ಪುದುಚೇರಿ ಬೇಡ, ಅದು ಸ್ಟೇಟ್ ಅಲ್ಲ, ಅದು ತೆಗೆದ್ಬಿಡ್ತೀನಿ ನಾನು. ಪುದುಚೇರಿ ಸ್ಟೇಟ್ ಅಲ್ವಾ ಗೊತ್ತಿಲ್ಲ. ಓಕೆ, ಸೊ ಇಲ್ಲಿ ಇಲ್ಲಪ್ಪ, ಕೇರಳಲ್ಲಿ 1,000 ಗಂಡಸರಿಗೆ 1,084 ಹೆಂಗಸರಿದ್ದಾರೆ. ಕೆಲವು ಕಡೆ ತುಂಬಾ ಕಡಿಮೆ ಇದೆ, ಹೆಂಗಸರು ತುಂಬಾ ಕಡಿಮೆ ಇದೆ, ತುಂಬಾ ಗಂಡಸರು ಜಾಸ್ತಿ ಇದ್ದಾರೆ. ಸೊ ಹಂಗೆ ಬೇರೆ ಬೇರೆ ತರ ಇಲ್ಲಿ ಅಂಕಿ ಅಂಶಗಳು ಇದೆ. ಗೊತ್ತಾಯ್ತಾ? ಸೊ ಇವಾಗ ಹೆಂಗೆ ಮೈಂಡ್ ಮ್ಯಾಪ್ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಒಂದೊಂದಾಗಿ ನೋಡಿ, ಒಂದೊಂದು ಅಂಶ ತಗೊಂಡು ಇವಾಗ ಪಾಪ್ಯುಲೇಷನ್ ತಗೋಣ. ಓಕೆ, ಪಾಪ್ಯುಲೇಷನ್ ನೋಡಿದ್ರೆ ಇದನ್ನ 3 ಬಕೆಟ್ ಅಲ್ಲಿ ಹಾಕ್ಬೋದು, ಲೋ, ಮೀಡಿಯಂ, ಹೈ ಹಾಕ್ಬೋದು ಅಲ್ವಾ? ಇದನ್ನ ತಗೊಂಡು ಇವಾಗ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ ಅಷ್ಟೇನೆ ನಿಮ್ಗೆ. ಓಕೆ, ನೀವು ತೋರಿಸ್ಬಿಟ್ಟು ಮಕ್ಳಿಗೆ ಹೇಳ್ಕೊಡ್ಬೇಕು, ಅವ್ರು ಡ್ರಾ ಮಾಡ್ಬೇಕು. ಓಕೆ, ಸೊ ಇವಾಗ ಇದನ್ನ ಕಾಪಿ ಮಾಡಿ, ಇದು ಡೇಟಾ ಅಂತ ಮಾಡೋಣ, ಇದನ್ನ ರೀನೇಮ್ ಡೇಟಾ ಅಂತ ಮಾಡೋಣ. ಓಕೆ, ಆಮೇಲೆ ಇದನ್ನ ಕಾಪಿ ಮಾಡಿ ಇದನ್ನ ಮಾತ್ರ ಇದನ್ನ ಕಾಪಿ ಮಾಡೋಣ. 2 ತೋರಿಸ್ತೀನಿ, ಆಮೇಲೆ ಮಿಕ್ಕಿದನ್ನ ಹಂಗೆ ಮಾಡ್ಬೋದು, ನೀವು ಮಾಡ್ಬೋದು. ಓಕೆ, ಇದನ್ನ ಕಾಪಿ ಮಾಡಿದ್ರೆ, ಓಕೆ, ಕಾಪಿ ಮಾಡಿ ಇದನ್ನ ಸಾರ್ಟ್ ಮಾಡ್ಬೋದು. ಓಕೆ, ಡೇಟಾ ನಿಮ್ಮ ಹತ್ರ ಕಂಪ್ಯೂಟರ್ ಇದೆಯಲ್ಲ, ಸಾರ್ಟ್ ಮಾಡಿ. ಮಕ್ಳಿಗೆ ಹೇಳಿದ್ರೆ ಅವರೇ ಮಾಡ್ಕೊಡ್ತಾರೆ, ಕಂಪ್ಯೂಟರ್ ಅಲ್ಲ, ಕೈಯಲ್ಲೇ ಕುತ್ಕೊಂಡು ನೋಡ್ತಾರೆ. ಹಿಂಗ್ ಸಾರ್ಟ್ ಮಾಡಿದ್ರೆ ಇದ್ರಲ್ಲಿ ಗೊತ್ತಾಗತ್ತೆ ಎಲ್ಲಿ ಜಾಸ್ತಿ ಪಾಪ್ಯುಲೇಷನ್ ಇದೆ. ಮಹಾರಾಷ್ಟ್ರ ಜಾಸ್ತಿ, ಇದು ಮೇಲಿಂದ ಕೆಳಗೆ ಸಾರ್ಟ್ ಮಾಡಿದೆ ಇದು. ಗೊತ್ತಾಯ್ತಾ? ಲಕ್ಷದ್ವೀಪು ಬೇಕಿಲ್ಲ ಅನ್ಸುತ್ತೆ. ಒಂದ್ ನಿಮಿಷ, ಲಕ್ಷದ್ವೀಪು ತೆಗೆದ್ಬಿಡ್ತೀನಿ, ಅದು ಸ್ಟೇಟ್ ಅಲ್ವಲ್ಲ, ಬರೀ ಸ್ಟೇಟ್ಸ್ ಮಾತ್ರ ನೋಡೋಣ. ಓಕೆ, ಸೊ ಲಕ್ಷದ್ವೀಪು ತೆಗೆದ್ಬಿಡೋಣ. ಓಕೆ, ಚಂಡೀಗಢ ತೆಗೆದ್ಬಿಡೋಣ, ಯಾಕಂದ್ರೆ ಚಂಡೀಗಢ ಸ್ಟೇಟ್ ಅಲ್ಲ ಅಲ್ವಾ? ಚಂಡೀಗಢ ತೆಗೆದ್ಬಿಡೋಣ, ಚಂಡೀಗಢ ಸ್ಟೇಟ್ ಅಲ್ಲ, ಬರೀ ಸ್ಟೇಟ್ಸ್ ಮಾತ್ರ ಉಪಯೋಗಿಸೋಣ. ಆಯ್ತಾ?
ಮಿಕ್ಕಿದೆಲ್ಲ ಸ್ಟೇಟ್ಸ್ ತಾನೆ? ಕರೆಕ್ಟ್, ಮಿಕ್ಕಿದೆಲ್ಲ ಸ್ಟೇಟ್ಸ್. ಓಕೆ, ಚಂಡೀಗಢ ತೆಗೆದ್ಬಿಟ್ಟಿದ್ದೀನಿ. ಸೊ ಇವಾಗ ಇದಿದೆಯಲ್ಲ ಇದು, ಇದನ್ನ ನೋಡಿ ಇವಾಗ ಎಷ್ಟು ಸ್ಟೇಟ್ಸ್ ಇದೆ ಒಟ್ಟು ಇಲ್ಲಿ. ತಡೀರಿ ನೋಡಿ, ಚಂಡೀಗಢ ತೆಗೆದ್ಬೇಡ ಒಂದ್ ಸೆಕೆಂಡ್, ಚಂಡೀಗಢ ತೆಗೆದ್ಬೇಡ. ಓಕೆ, ಸೊ ಇಲ್ಲಿ ಒಟ್ಟು ಎಷ್ಟು ಸ್ಟೇಟ್ಸ್ ಇದೆ ಇಲ್ಲಿ ನಮ್ ದೇಶದಲ್ಲಿ? 29 ಸ್ಟೇಟ್ ಇದೆ. ಎಲ್ಲ ಸ್ಟೇಟ್ ತಾನೆ? ಸರಿ ನೋಡೋಣ. ಡೆಲ್ಲಿನೂ ಇರ್ಲಿ, ಡೆಲ್ಲಿ ಸ್ವಲ್ಪ ದೊಡ್ಡದೇ ಅಲ್ವಾ. ಡೆಲ್ಲಿನೂ ತೆಗೆದ್ಬೇಡವಾ? ಡೆಲ್ಲಿನೂ ತೆಗೆದ್ಬೇಡ, ಬೇಡ, ಡೆಲ್ಲಿನೂ ತೆಗೆದ್ಬೇಡ. ಓಕೆ, ಡೆಲ್ಲಿನೂ ಬೇಡ. ಓಕೆ, ಡೆಲ್ಲಿ ಸ್ಟೇಟ್ ಅಲ್ವಾ? ಓಕೆ, ಸೊ 28 ಸ್ಟೇಟ್ ಇದೆ, ಕರೆಕ್ಟಾ? ಎಷ್ಟಿದೆ? ಒಂದು 28 ಸ್ಟೇಟ್ ಇದೆ. ಅದ್ರಲ್ಲಿ ನೀವೇನ್ ಮಾಡುದು, 3 ಭಾಗ ಮಾಡ್ಬೇಡ, ಲೋ ಮೀಡಿಯಂ ಹೈ ಮಾಡೋಣ. ಓಕೆ, ಸೊ ಇದು ಹೈ. ಸೊ 28 ಡಿವೈಡ್ ಬೈ 3 ಮಾಡಕ್ಕಾಗಲ್ಲ. 28 ಡಿವೈಡ್ ಬೈ 3 9 ಆಯ್ತು. ಸೊ 9 ಆಮೇಲೆ 10 ಮಾಡೋಣ, ಅವಾಗ 28 ಆಯ್ತಲ್ವಾ? ಸರಿ. ಸೊ ಇದರಲ್ಲಿ ನೀವು ಈ ಫಸ್ಟ್ 9 ಹೈ ಪಾಪ್ಯುಲೇಷನ್ ಅಲ್ವಾ, ಆಮೇಲೆ ಮೀಡಿಯಂ ಪಾಪ್ಯುಲೇಷನ್. ಓಕೆ, ನೆಕ್ಸ್ಟ್ 9, ಆಮೇಲೆ ನೆಕ್ಸ್ಟ್ 10 ಲೋ. ಗೊತ್ತಾಯ್ತಾ? ಸೊ ಪಾಪ್ಯುಲೇಷನ್ ಪ್ರಕಾರ ನೋಡಿದ್ರೆ ಈ ರಾಜ್ಯಗಳು ಹೈ ಪಾಪ್ಯುಲೇಷನ್, ಈ ರಾಜ್ಯಗಳು ಮೀಡಿಯಂ ಪಾಪ್ಯುಲೇಷನ್, ಈ ರಾಜ್ಯಗಳು ಲೋ ಪಾಪ್ಯುಲೇಷನ್. ಗೊತ್ತಾಯ್ತಾ? ಪಾಪ್ಯುಲೇಷನ್ ಪ್ರಕಾರ ನೋಡಿದ್ರೆ. ಓಕೆ, ಸೊ ಬಟ್ ಇನ್ನೊಂದು ಅಂಕಿಅಂಶ ನೋಡೋಣ. ಇದನ್ನ ಕಾಪಿ ಮಾಡಿ, ಇದನ್ನ ಕಾಪಿ ಮಾಡಿ, ಈ ಕಂಟ್ರೋಲ್ ಇಟ್ಕೊಂಡು ಯಾವ್ದೋ ಇನ್ನೊಂದು ತೋರಿಸ್ತೀನಿ, ಲಿಟ್ರಸಿ ರೇಟ್ ತೋರಿಸೋಣ. ಓಕೆ, ಇದನ್ನ ಕಂಟ್ರೋಲ್ ಇಟ್ಕೊಂಡು ಇದನ್ನ ಕಾಪಿ ಮಾಡಿ, ಹಿಂಗೆ ರೈಟ್ ಕ್ಲಿಕ್ ಮಾಡಿ ಕಾಪಿ ಮಾಡಿದ್ರೆ ಇಲ್ಲಿ ಬಂದ್ರೆ, ಇದನ್ನ ಪೇಸ್ಟ್ ಮಾಡಿದ್ರೆ, ಇವಾಗ ಇಷ್ಟೊತ್ತು ಏನ್ ಮಾಡಿದ್ವಿ, ಪಾಪ್ಯುಲೇಷನ್ ಪ್ರಕಾರ ಸ್ಟಾರ್ಟ್ ಮಾಡಿದ್ವಿ ಅಲ್ವಾ? ಸರಿ, ಒಂದು ನಿಮಿಷ, ಯಾಕಪ್ಪ ಹೆಂಗಾಗ್ತದೆ. ಓಕೆ, ಇವಾಗ ಇದು ಲಿಟ್ರಸಿ ರೇಟ್, ಇದನ್ನ ಸೆಲೆಕ್ಟ್ ಮಾಡಿ ಡೇಟಾ ಹೋಗಿ ಸಾರ್ಟ್ ಮಾಡಿ, ಲಿಟ್ರಸಿ ರೇಟ್ ಸೆಲೆಕ್ಟ್ ಮಾಡಿ, ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್ ಮಾಡೋಣ. ಸೊ ಕೇರಳ ಜಾಸ್ತಿ ಇದೆ. ಸೊ ಇದರಲ್ಲೂ ಅಷ್ಟೇ, ಫಸ್ಟ್ 9 ಹೈ, ಸೆಕೆಂಡ್ ಮೀಡಿಯಂ, ಥರ್ಡ್ ಲೋ. ಗೊತ್ತಾಯ್ತಲ್ವಾ? ಹಂಗೆ ಒಂದೊಂದಾಗಿ ಸ್ಟ್ಯಾಟಿಸ್ಟಿಕ್ ಅನ್ನ, ಅಂಕಿಅಂಶನ ಹಂಗೆ ಸಾರ್ಟ್ ಮಾಡಿ ಹೈ ಮೀಡಿಯಂ ಲೋ ಮಾಡೋದು. ಗೊತ್ತಾಯ್ತಾ? ಅದು ಫಸ್ಟ್ ಕೆಲಸ. ಗೊತ್ತಾಯ್ತಾ? 2 ತೋರಿಸ್ಕೊಂಡಿದ್ದೀನಿ, ಮಿಕ್ಕಿದ್ ನೀವೇ ಮಾಡ್ಬೋದು. ಅದ್ರ ಮಕ್ಳ ಹತ್ರ ಮಾಡಿಸ್ಬೋದು, ಕಂಪ್ಯೂಟರ್ ಗೊತ್ತಿರೋರ್ಗೆ. ಕೆಲವು ಮಕ್ಳು ಕಂಪ್ಯೂಟರ್ ಚೆನ್ನಾಗಿ ಗೊತ್ತಿರುತ್ತೆ. ಆಮೇಲೆ ಹೋಗಿ ಹೈರಾರ್ಕಿ ಮೈಂಡ್ ಮ್ಯಾಪ್ ಮಾಡೋದು. ಹೆಂಗ್ ಹೈರಾರ್ಕಿ ಮೈಂಡ್ ಮ್ಯಾಪ್ ಮಾಡೋದು ತೋರಿಸ್ತೀನಿ. ಓಕೆ, ಸೊ ಇವಾಗ ಇದನ್ನ ಇಲ್ಲಿಡೋಣ. ಓಕೆ, ನ್ಯೂ ಮಾಡ್ತೀನಿ, ಸೇವ್ ಮಾಡೋದು ಬೇಡ. ಓಕೆ, ಸೊ ಬೇರೆ ತರ ಹೈರಾರ್ಕಿ ಮೈಂಡ್ ಮ್ಯಾಚ್ ಮಾಡ್ಬೋದು. ಓಕೆ, ಈ ಶೀಟ್ 1 ಅಲ್ಲಿ ಫಸ್ಟ್ ಪಾಪ್ಯುಲೇಷನ್ ಪ್ರಕಾರ ಮಾಡಿದ್ರೆ, ಪಾಪ್ಯುಲೇಷನ್ ಪ್ರಕಾರ ಮಾಡಿದ್ರೆ, ಓಕೆ, ಹೈ ಅಂತ ಬರೀರಿ, ನಾ ಹೆಚ್ಚು ಅಂತ ಬರೆದಿದ್ದೀನಿ, ಮೀಡಿಯಂ ಲೋ. ಓಕೆ, ಇಲ್ಲಿ ಹೋದ್ರೆ ಇಲ್ಲಿ ಈ ಸ್ಟೇಟ್ಸ್ ಇದೆ, ಉತ್ತರ ಪ್ರದೇಶ ಅದಿದೆ. ಮೀಡಿಯಂ ಹೋದ್ರೆ ಇಲ್ಲಿ ಇದಿದೆ. ಓಕೆ, ಇಲ್ಲಿ ಹೋದ್ರೆ ಇದಿದೆ. ಗೊತ್ತಾಯ್ತಾ? ಅರ್ಥ ಆಯ್ತಲ್ವಾ? ಓಕೆ, ಲಿಟ್ರಸಿ ರೇಟ್ ಅಲ್ಲಿ ನೋಡಿದ್ರೆ ಅದು ಪಾಪ್ಯುಲೇಷನ್. ಲಿಟ್ರಸಿ ರೇಟ್ ಅಲ್ಲಿ ನೋಡಿದ್ರೆ ಓಕೆ, ಹೈ, ಮೀಡಿಯಂ, ಲೋ. ಸೊ ಅದು ಬೇರೆ ಬೇರೆ ಸ್ಟೇಟ್ಸ್ ಬರುತ್ತೆ, ಅದೇ ಸ್ಟೇಟ್ಸ್ ಬರಲ್ಲ ಅಲ್ವಾ? ಅದು ಬೇರೆ ಬೇರೆ ಸ್ಟೇಟ್ ಸಿಗತ್ತೆ ಅಲ್ವಾ? ಸೊ 2 ಪಾಪ್ಯುಲೇಷನ್ ನೋಡಿದ್ರೆ ಹಿಂಗ್ ನೋಡಿದ್ರೆ, ಆಮೇಲೆ ಲಿಟ್ರಸಿ ರೇಟ್ ನೋಡಿದ್ರೆ. ಇವಾಗ ಇನ್ನೊಂದು ತೋರಿಸ್ತೀನಿ, 2 ತಗೊಳ್ಳೋಣ. ಓಕೆ, ಇನ್ನು ಇಂಟ್ರೆಸ್ಟಿಂಗ್ ಮಾಡಿದ್ರೆ ಲಿಟ್ರಸಿ ರೇಟ್ ಮಾಡಿದೆ. ಇವಾಗ ಪಾಪ್ಯುಲೇಷನ್ ಡೆನ್ಸಿಟಿ ಮಾಡ, ಪಾಪ್ಯುಲೇಷನ್ ಎಷ್ಟು ಜನ ಇದ್ದಾರೆ, ಆಮೇಲೆ ಎಷ್ಟು 1 ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ ಎಷ್ಟು ಜನಗಳಿದ್ದಾರೆ. ಸೊ ಅದನ್ನ ತಗೋಣ. ಇದು
ಶಿಫ್ಟ್ ಕಂಟ್ರೋಲ್ ಉಪಯೋಗಿಸ್ಕೊಂಡು ಪಾಪ್ಯುಲೇಷನ್ ಡೆನ್ಸಿಟಿ ತಗೋತಾ ಇದ್ದೀನಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದಕ್ಕೆ ಡಬಲ್ ಹೈರಾರ್ಕಿ ಮ್ಯಾಪ್ಸ್ ಅಂತ ಕರೀತಾರೆ. ಓಕೆ, ಸೊ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇದೊಂದು ಇಷ್ಟೊತ್ತು ನಾನು ತೋರಿಸಿದ್ದು ಸಿಂಗಲ್ ಹೈರಾರ್ಕಿ, ಒಂದೊಂದು ಹೈರಾರ್ಕಿ ಪಾಪ್ಯುಲೇಷನ್ ಪ್ರಕಾರ ಹೈ ಮೀಡಿಯಂ ಲೋ, ಲಿಟ್ರಸಿ ರೇಟ್ ಪ್ರಕಾರ ಹೈ ಮೀಡಿಯಂ ಲೋ. ಇವಾಗ ಡಕ್ಕಿ ಡಬಲ್ ಮಾಡೋಣ. ಓಕೆ, ಇದನ್ನ ತಗೊಂಡು ಇದನ್ನ ಸೆಲೆಕ್ಟ್ ಮಾಡಿ ಇದನ್ನ ಸ್ಟಾರ್ಟ್ ಮಾಡೋಣ. ಪಾಪ್ಯುಲೇಷನ್ ಡೆನ್ಸಿಟಿ, ಓಕೆ, ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್, ಅದು ಹೈ ಮೀಡಿಯಂ ಲೋ. ಓಕೆ, ಹೈ ಫಸ್ಟ್ 9 ಹೈ ಮೀಡಿಯಂ ಲೋ. ಓಕೆ, ಸೊ ಇವಾಗ ಇದು ನೋಡಿದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇದನ್ನ ಹೈಡ್ ಮಾಡ್ತೀನಿ ಇವಾಗ ಸ್ವಲ್ಪ 1 ಸೆಕೆಂಡ್. ಸೊ ಇಲ್ಲಿ ನೋಡಿದ್ರೆ ಎಲ್ಲಪ್ಪ ನಮ್ ಪೇಂಟ್ ಮಹಾಶಯ ಎಲ್ಲಿ ಹೋದ ಗೊತ್ತಿಲ್ಲ, ಏನಾಯ್ತು ಗೊತ್ತಿಲ್ಲ, ಇನ್ನೊಂದು ತಗೋತೆ. ಇವಾಗ ಪೇಂಟ್ ಹೋದ್ರೆ ಇವಾಗ ಪಾಪ್ಯುಲೇಷನ್ ಮೂಲಕ ನೋಡಿದ್ರೆ ಹಿಂಗಿತ್ತು ಅಲ್ವಾ? ಪಾಪ್ಯುಲೇಷನ್ ಮೂಲಕ ನೋಡಿದ್ರೆ ಓಕೆ, ಹೈ ಮೀಡಿಯಂ ಲೋ, ಹೈ ಮೀಡಿಯಂ ಲೋ, ಆಮೇಲೆ ಬೇರೆ ಬೇರೆ ಸ್ಟೇಟ್ಗಳು ಬಂದ್ರು ಅಲ್ವಾ? ಆಮೇಲೆ ಪಾಪ್ಯುಲೇಷನ್ ಡೆನ್ಸಿಟಿ ಮೂಲಕ ನೋಡಿದ್ರೆ ಹೈ ಮೀಡಿಯಂ ಲೋ, ಬೇರೆ ಬೇರೆ ದೇಶಗಳು ಬರುತ್ತೆ. ಇವಾಗ ಇದು ಒಂದೊಂದು ಅಂಕಿ ಅಂಶವಾಗಿ ಮಾಡಿರೋದು. ಬಟ್ ಇವಾಗ ಡಕ್ಕಿ ಡಬಲ್ ಮಾಡೋಣ, ಎರಡು ಮಿಕ್ಸ್ ಮಾಡಿ ಮಾಡೋಣ. ಸೊ ಇದನ್ನ ನೋಡಿದ್ರೆ ಯಾವ ರಾಜ್ಯಗಳು ಎರಡಲ್ಲೂ ಹೈ ಇದೆ ನೋಡ್ಬೋದಲ್ವಾ? ಸೊ ಕೆಲವು ಇಲ್ಲೂ ಹೈ ಇದ್ದು ಇಲ್ಲೂ ಹೈ. ಸೊ ಅವಾಗ ಸೊ ಅದಕ್ಕೆ ಡಬಲ್ ಹೈರಾರ್ಕಿ ಅಂತ ಕರೀತಾರೆ. ಸೊ ಪಾಪ್ಯುಲೇಷನ್ ಹೈ ಮೀಡಿಯಂ ಎರಡು ತಗೊಂಡ್ ಮಾಡ್ಬೋದು, ಲೋ. ಓಕೆ, ಆಮೇಲೆ ಅದ್ರ ಕೆಳಗೆ ಪಾಪ್ಯುಲೇಷನ್ ಡೆನ್ಸಿಟಿ ಹೈ ಮೀಡಿಯಂ ಲೋ, ಇದ್ರ ಕೆಳಗೆ ಪಾಪ್ಯುಲೇಷನ್ ಡೆನ್ಸಿಟಿ ಹೈ ಮೀಡಿಯಂ ಲೋ, ಆಮೇಲೆ ಇದ್ರ ಕೆಳಗೆ ಪಾಪ್ಯುಲೇಷನ್ ಡೆನ್ಸಿಟಿ ಹೈ ಮೀಡಿಯಂ ಲೋ. ಸೊ ಇಲ್ಲಿ ನೋಡಿದ್ರೆ ಇವಾಗ ಯಾವ ರಾಜ್ಯಗಳು ಪಾಪ್ಯುಲೇಷನ್ ಜಾಸ್ತಿ ಡೆನ್ಸಿಟಿನೂ ಜಾಸ್ತಿ. ಬಿಹಾರ್ ನೋಡ್ರಿ, ಪಾಪ್ಯುಲೇಷನ್ ಜಾಸ್ತಿ ಡೆನ್ಸಿಟಿನೂ ಜಾಸ್ತಿ, ಅಂದ್ರೆ ಜನಸಂಖ್ಯೆನೂ ಜಾಸ್ತಿ, 1 ಸ್ಕ್ವೇರ್ ಕಿಲೋಮೀಟರ್ ಜಾಸ್ತಿ ಜನ ಇದ್ದಾರೆ, ತುಂಬಾ ಕಿಷ್ಕಿಂದ. ಸೊ ಬಿಹಾರ್ ಇಲ್ಲಿದೆ, ಹೈಯೂ ಇದೆ, ಪಾಪ್ಯುಲೇಷನ್ ಹೈ, ಡೆನ್ಸಿಟಿನೂ ಹೈ. ಆಮೇಲೆ ಇದು ಇನ್ನೊಂದು ನೋಡೋಣ, ಸಿಕ್ಕಿಮ್, ಪಾಪ್ಯುಲೇಷನ್ ಕಡಿಮೆ, ಜನನೂ ಕಡಿಮೆ, ಆಮೇಲೆ 1 ಸ್ಕ್ವೇರ್ ಕಿಲೋಮೀಟರ್ ಜನ ತುಂಬಾ ಕಡಿಮೆ, ಅಂದ್ರೆ ಕಿಷ್ಕಿಂದ ಇಲ್ಲ. ಸೊ ಅದು ಸಿಕ್ಕಿಂ ಇಲ್ಲಿದೆ. ಸೊ ಆತರ ಬೇರೆ ಬೇರೆ ಕಡೆ ಕಾಂಬಿನೇಷನ್ಸ್ ಇರುತ್ತೆ. ಕೆಲವು ಪಾಪ್ಯುಲೇಷನ್ ಜಾಸ್ತಿ ಇರುತ್ತೆ ಬಟ್ ಡೆನ್ಸಿಟಿ ಕಡಿಮೆ ಇರುತ್ತೆ. ಇದು ನೋಡೋಣ, ಯಾವ್ದಾರ ಒಂದು ರಾಜಸ್ಥಾನ ಪಾಪ್ಯುಲೇಷನ್ ಜಾಸ್ತಿ ಆದ್ರೆ ಡೆನ್ಸಿಟಿ ಮೀಡಿಯಂ, ಅಂದ್ರೆ ಜಾಸ್ತಿ ಜಾಗ ಇರೋದ್ರಿಂದ ಸೊ ಜನಸಂಖ್ಯೆ ಜಾಸ್ತಿ ಇದ್ರೂ ಪಕ್ಕದಲ್ಲಿ ಅಂಟ್ಕೊಂಡಿಲ್ಲ, ಗೊತ್ತಾಯ್ತಲ್ವಾ? ಕರ್ನಾಟಕ ಹೈ ಪಾಪ್ಯುಲೇಷನ್ ಬಟ್ ಮೀಡಿಯಂ ಪಾಪ್ಯುಲೇಷನ್ ಡೆನ್ಸಿಟಿ. ಸೊ ಆತರ ಬೇರೆ ಬೇರೆ ಕಾಂಬಿನೇಷನ್ ಸಿಗುತ್ತೆ, ಅದಕ್ಕೆ ಡಬಲ್ ಹೈರಾರ್ಕಿ ಅಂತ ಕರೀತಾರೆ, ಗೊತ್ತಾಯ್ತಾ? ಸೊ ಆತರ ನೀವು ಮಕ್ಕಳಿಗೆ ಹೇಳ್ಬೋದು, ನೋಡಪ್ಪ ಪಾಪ್ಯುಲೇಷನ್ ಡೆನ್ಸಿಟಿ ಇಟ್ಕೊಂಡು ಡಬಲ್ ಹೈರಾರ್ಕಿ ಒಂದು ಮೈಂಡ್ ಮ್ಯಾಪ್ ಮಾಡ್ಬೋದು. ಇಲ್ದಿದ್ರೆ GDP ಪರ್ ಕ್ಯಾಪಿಟಲ್, ಅಂದ್ರೆ ಜಾಸ್ತಿ ದುಡ್ಡು ಇದೆ, ಒಬ್ಬೊಬ್ಬ ಮನುಷ್ಯಗೂ ಜಾಸ್ತಿ ದುಡ್ಡಿದೆ, ಅದೆರಡನ್ನು ಸೇರ್ಕೊಂಡು ಡಬಲ್ ಹೈರಾರ್ಕಿ ಮೈಂಡ್ ಮ್ಯಾಪ್ ಮಾಡ್ಬೋದು. ಇಲ್ದೇ ಇದ್ರೆ ಇದು ಲಿಟ್ರಸಿ ರೇಟು, ಆಮೇಲೆ ಫೀಮೇಲ್ಸ್ ಪರ್ 1000, ಅಂದ್ರೆ ಜಾಸ್ತಿ ಓದೋರು ಇದ್ದಾರೆ, ಹೆಂಗಸರು ಜಾಸ್ತಿ ಇದ್ದಾರೆ, ಆ ತರ ಮಾಡ್ಬೋದು. ಬೇರೆ ಬೇರೆ ತರ ಕಾಂಬಿನೇಷನ್ಸ್ ಇಟ್ಕೊಂಡು ಡಬಲ್ ಹೈರಾರ್ಕಿ ಮಾಡ್ಬೋದು. ಟ್ರಿಪಲ್ ಹೈರಾರ್ಕಿನೂ ಮಾಡ್ಬೋದು, ಬಟ್ ಅದು ತುಂಬಾ ಕಾಂಪ್ಲೆಕ್ಸ್ ಆಗುತ್ತೆ. ಸೊ ಹಿಂಗೆ ಬೇರೆ ಬೇರೆ ತರ ಮಾಡಿ ಅವಾಗ ಹೇಳ್ಬೋದು, ನೋಡಪ್ಪ ಬಿಹಾರಲ್ಲಿ ಜನಗಳು ಜಾಸ್ತಿ ಇದ್ದಾರೆ, ಜನಸಂಖ್ಯೆನೂ ಜಾಸ್ತಿ ಇದೆ, ಆಮೇಲೆ ಈ ಕಡೆ ತುಂಬಾ ಕಿಷ್ಕಿಂದಲ್ಲೂ ಇದ್ದಾರೆ. ಅದೇ ತುಂಬಾ ಕಷ್ಟ ಅಲ್ವಾ? ಜನನೂ ಜಾಸ್ತಿ, 1 ಸ್ಕ್ವೇರ್ ಕಿಲೋಮೀಟರ್ ಜನ ಜೊತೆ ಪಕ್ಕದಲ್ಲೇ ಇದ್ದಾರೆ. ಸೊ ಆತರ ಮೈಂಡ್ ಮ್ಯಾಪ್ ಮಾಡ್ಬೋದು. ಸೊ ಅದಕ್ಕೆ ಹೈರಾರ್ಕಿ ಮೈಂಡ್ ಮ್ಯಾಪ್ ಅಂತ ಕರೀತಾರೆ. ನಾನು ಇದನ್ನು ಕಳಿಸ್ತೀನಿ ನಾನು ನಿಮ್ಗೆ, ಅದ್ರ ಜೊತೆಗೆ ಈ ವಿಡಿಯೋನು ಕಳಿಸ್ತೀನಿ, ಆಯ್ತಾ?
ಸೊ ಇದು ಹೈರಾರ್ಕಿ ಮೈಂಡ್ ಮ್ಯಾಪ್. ಅರ್ಥ ಆಯ್ತಾ? ಸರಿ. ನಿಲ್ಲಿಸ್ತೀನಿ ಅದನ್ನ.